ಜಾಗ ಬೇಡಪ್ಪ ಅರ್ಧಾಂಗಿ ಬಿಟ್ಟು ಹೋಗಲ್ಲ ಬನ್ನಿ. ಒಂದು ಫೋಟೋ ತಗೊಂಡು ಹೋಗ್ತೀನಿ ಇರಿ ಅಂದ್ರೆ ಇರಲ್ಲ. ಹಾಂ ಇಲ್ಲ ಅಲ್ಲಿ ಓಟ್ ಹಾಕೋದು ಏನಾದ್ರು ಬಿಡಿ ವರ್ಷ ತೆಗಿತೀವಲ್ಲ. ಬಡವರಿಗೆ ಬಲ ಕೊಡೋದಕ್ಕೆ ಬಡವರ ಪರವಾಗಿ ನೀತಿ ಇರ್ತಕ್ಕಂಥ ಪಾರ್ಟಿ ಮುಂದುವರಿಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಜನ ಮತ ಹಾಕಬೇಕು ಅಂತ ವಿನಂತಿ ಮಾಡ್ತೇನೆ. ನಾನು ನನ್ನ ಕುಟುಂಬದ ಜೊತೆಗೆ ಇವತ್ತು ಮತ ಚಲಾವಣೆ ಮಾಡಿದ್ದೇನೆ. ನಾನು ಯಾರಿಗೆ ಮತ ಹಾಕಿದೆ ಅಂತ ಹೇಳುವ ಆಗಿಲ್ಲ, ಆದರೆ ಜನರಿಗೆ ವಿನಂತಿ ಮಾಡ್ತೇನೆ. ದೇಶಕ್ಕೆ ನರೇಂದ್ರ ಮೋದಿಯವರಂಥ ನಾಯಕತ್ವ ಬೇಕು. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಬೇಕು ಅಂತ ತಮ್ಮ ಮೂಲಕ ನಾನು ಜನರಿಗೆ ವಿನಂತಿ ಮಾಡ್ತೇನೆ. ನಾನು ಯಾರನ್ನೂ ದ್ವೇಷ ಮಾಡಲ್ಲ ಸರ್. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ 14 ಲೋಕಸಭಾ ಚುನಾವಣೆಗಳಲ್ಲಿ ಮತದಾನ ನಡೀತಾ ಇದೆ. ಈ ಒಂದು ಇವತ್ತು ನಡೀತಾ ಇರತಕ್ಕಂಥ ಎರಡನೇ ಹಂತದ ಮತದಾನದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾಳ ಮತದಾರರು ಭಾಳ ಉತ್ಸುಕತೆಯಿಂದ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಬಹುಶಃ ನಮ್ಮ ಅಭಿಪ್ರಾಯ ಏನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿರ್ದೇಶನದಂತೆ ಏನು 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿ ಚುನಾವಣಾ ಪೂರ್ವದಲ್ಲಿ ಅದನ್ನು 8 ತಿಂಗಳಲ್ಲಿ ಜಾರಿಗೊಳಿಸಿದ ಪರಿಣಾಮ ತುಂಬ ಮಹಿಳೆಯರು ಭಾಳ ಉತ್ಸಾಹದಿಂದ ಇವತ್ತು ಅವರು ಮತ ಚಲಾಯಿಸ್ತಾ ಇದ್ದಾರೆ. ಅದು ಬಹುಶಃ ನಮ್ಮ ಪಕ್ಷದ ಪರವಾಗಿ ಹೆಚ್ಚು ಮತ ಚಲಾಯಿಸ್ತಾ ಇದ್ದಾರೆ ಅಂತೇಳಿ ನನ್ನ ಅಭಿಪ್ರಾಯ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.